ನಮಸ್ಕಾರ ಎಲ್ಲರಿಗೂ. ನಾನು ಶಾರದಾ ಮಾತಾಡ್ತಾ ಇರೋದು. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಮ್ಮದು ಯೂಟ್ಯೂಬ್ ಚಾನಲ್ ಹೆಸರು ಮನಸ್ ಕಾಮಿಡಿ ಕಾರ್ಟೂನ್ ವರ್ಲ್ಡ್ ಅಂತಂದು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ, ಎಲ್ಲ ವೀಡಿಯೋಗಳನ್ನೂ ನೋಡಿರಿ. ನಿಮ್ಮ ಸಪೋರ್ಟಿಂದ ನಾವೇನಾದರೂ ಮಾಡೋಕ್ಕೆ ಸಾಧ್ಯ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಎಲ್ಲರೂ ವೀಡಿಯೋಸ್ನ ಪೂರ್ತಿಯಾಗಿ ನೋಡಿರಿ. ಧನ್ಯವಾದಗಳು. ಅಯ್ಯೋ ದೇವ್ರೆ, ಇದೆಂತ ಕರ್ಮನಪ್ಪ ನನಗೆ. ಈ ಮನೆ ನೋಡಿದ್ರೆ ಹಿಂಗೈತಿ, ಹೆಂಗಪ್ಪ ಕ್ಲೀನ್ ಮಾಡಲಿ ಇದನ್ನ? ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಐತಿ. ಮಾಡಿದಾರೋ ಇಲ್ಲ ಅನ್ಕೋಬೇಕು ಯಾರು ನೋಡಿದ್ರಿ. ಅಯ್ಯೋ ನನ್ನ ಹಾಡ ಬರೋಕ್ಕೆ ನಾನು ಏನೇನೋ ಯೋಚನೆ ಮಾಡಿದ್ದೆ. ಎಲ್ಲ ಒಳ್ಳೆ ಆಸಾಮಿ ಸಿಕ್ಕದಾನೆ, ಇವನ ಹತ್ರಕ್ಕೆ ಚೆನ್ನಾಗೆ ದುಡ್ಡು ಬೋಳಿಸ್ಕೊಂಡು ಒಳ್ಳೇದೊಂದು ಮನೆ ಕಟ್ಟಿಸ್ಕೊನ ನೆಮ್ಮದಿಯಾಗಿ ಇರೋಣ ಅದ್ರಾಗೆ ಅಂತ ಅನ್ಕೊಂಡ್ರೆ, ಇವ್ನು ನಂಬ್ಕೊಂಡು ನಾನು ಬೀದಿಗೆ ಬಂದು ಬೀಳಂಗಾತು. ಈ ಮನೆ ಊಟ ಒಳೆಯ ದನಿನ ಕೊಟ್ಟಿಗೆ ಇದ್ದಂಗೆ ಐತಿ. ದನಿನ ಕೊಟ್ಟಿಗೆ ತಗೊಂಬಂದು ಹಿಲ್ಲೆ ಹಸ್ತದಾನೆ. ಎತ್ಲ ಹಾಳಾಗೋದ್ನೋ ಏನೋ. ಕೊನೆಗೂ ಗೊತ್ತಾತಲ್ಲ, ಇವ್ ನಂಬ್ಕೊಂಡ್ರೆ ಕೈಗೆ ಚಿಪ್ಪೆ ಸಿಗೋದು ಅಂತಂದು. ಫಸ್ಟು ಇಲ್ಲಿಂದ ಜಾಗ ಖಾಲಿ ಮಾಡ್ಬೇಕು. ಎಷ್ಟು ಬೇಗ ಆಕತ್ತ ಅಷ್ಟು ಬೇಗ ಖಾಲಿ ಮಾಡ್ಬೇಕು ನೋಡು. ಇಲ್ಲ ಅಂತ ಅಂದರೆ ಇನ್ನು ಬೀದಿಗೆ ಬೀಳೋದು ಒಂದೇ ಬಾಕಿ ನೋಡು. ಏನೋ ಪುಣ್ಯಕ್ಕೆ ಇದೊಂದು ಮನೆನಾರ ಸಿಕ್ಕತಿ ನೆಲ ನಿಲ್ಲಕ್ಕೆ. ಏನಪ್ಪ ದೇವ್ರೇ ಪರಮಾತ್ಮ. ಯಾರದಿರಮ್ಮ ಮನೆಯಾಗೆ? ಆಹಾ, ಯಾವ್ದಪ್ಪ ಇದು ಐಟಮು? ಎಂತ ಮಸ್ತ್ ಐತಿ, ಮೈ ಕೈ ತುಂಬ್ಕೆಂದು. ರೀ ಮೇಡಮರೇ, ಮೇಡಮರೇ, ಹೇಳ್ರಿ, ಯಾರು ಬೇಕಾಗಿತ್ತು ನಿಮಗೆ? ಯಾರು ನೀವು? ನಿನ್ನ ನೋಡಿದ್ಮೇಲೆ ಯಾಕೋ ನನಗೆ ನೀನೇ ಬೇಕು ಅನ್ಸಕತೈತಿ. ಯಾರ್ರಿ ನೀವು? ಏನು ಯೋಚನೆ ಮಾಡಕತ್ತೀರಾ? ಅದು ಮೇಡಮರೇ, ಇಲ್ಲಿ ನರ್ಸ್ ಭಾಗ್ಯಮ್ಮ ಅಂತಂದು ಇದ್ರು ರೀ, ಅವ್ರ ಮನೆ ಅಂತಂದು ಬಂದೆ ನಾನು. ಅದಾರೇನ್ರಿ ಅವರು? ಯಾ ನರ್ಸ್ ಭಾಗ್ಯಮ್ಮನೂ ಇಲ್ಲ, ಯಾ ರಾಮಕ್ಕನೂ ಇಲ್ಲ, ಯಾ ಸಿದ್ದಕ್ಕನೂ ಇಲ್ಲ, ಯಾರು ಇಲ್ಲ ನೋಡ್ರಿ. ನಾವೇ ಈಗ ಹೊಸ್ತಾ ಬಂದದವ ಇಲ್ಲಿಗೆ. ಓಹೋ ಹೌದಾ? ನಾನು ಅವ್ರು ಇಲ್ಲೇ ಇದ್ದದ್ದು. ಅದರೇನೋ ಅಂತಂದು ಮಾತಾಡ್ಸ್ಕೊಂಡು ಹೋಗೋಣ ಬಂದಿದ್ನಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತಂದು ನೋಡಿದೆ. ಇಲ್ಲ ಹಂಗೆ ಅನ್ಸುತ್ತೆ. ಹಂಗಾರೆ ನೀವು ಯಾವ ಊರ್ರಿ? ಅಲ್ರಿ, ನಮ್ಮೂರು. ಅದನ್ನ ತಗೊಂಡು ನೀವೇನು ಮಾಡ್ತೀರಿ? ಹೋಗ್ರಿ, ನಿಮ್ಮ ಕೆಲಸ ಏನತ್ತದನ್ನ ಮಾಡ್ಕೆ ಹೋಗ್ರಿ. ಅಯ್ಯೋ ದೇವ್ರೆ, ಅದ್ಯಾಕ್ರಿ ಹಂಗೆ ಸಿಟ್ಟಕ್ಕಿರಾ? ಏನೋ ಪಾಪ ಒಂಟಿ ಹೆಂಗ್ಸು ಕೇಳೋಣ ಅಂತ ಕೇಳಿದ್ನಪ್ಪ. ನೀವು ಇಷ್ಟು ಜೋರು ಮಾಡಿದ್ರೆ ಹೆಂಗೆ? ನಾನೇನು ಒಂಟಿ ಹೆಂಗ್ಸಲ್ಲ, ನನ್ನ ಗಂಡ ಅದಾನೆ, ಹೊರಗೆ ಹೋಗಿದ್ದಾನೆ. ಈಗ ಹೊಸ್ತಾ ಬಂದವಲ್ಲ, ಸಾಮಾನು ಏನೂ ಇರಲಿಲ್ಲ ತರೋಕ್ಕೆ ಅಂತ ಹೋಗಿದ್ದಾನೆ. ಬರ್ತಾನೆ ಇನ್ನು ಸ್ವಲ್ಪ ಹೊತ್ತಿಗೆ. ಓಹೋ ಹೌದಾ? ಏನು ಮಾಡ್ತಾರ್ರಿ ನಿಮ್ಮ ಗಂಡ? ಇಲ್ರಿ, ಇನ್ನು ಕೆಲಸ ಹುಡ್ಕಕತ್ತಾರೆ. ನೋಡ್ಬೇಕು ಏನು ಅಂತಂದು. ಇನ್ನು ಈಗ ಬಂದವಲ್ಲ, ಇವತ್ತು ಹೋಗಿ ನೋಡ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ. ಗೊತ್ತಿಲ್ಲ, ಬಂದಮೇಲೆ ಗೊತ್ತು. ಓ ಹೌದಾ? ಒಂದು ಕೆಲಸ ಮಾಡ್ರಿ, ನಮ್ಮದೇ ಮಂಡ್ಯಗೆ ಕೆಲಸ ಐತಿ. ಇವರಿಗೆ ಮತ್ತೆ ಮಾಡೋ ಇದಿತ್ತು ಅಂತಂದರೆ ಮತ್ತೆ ನೋಡ್ರಿ, ಪಗಾರನೂ ಚೆನ್ನಾಗಿ ಕೊಡ್ತೀನಿ, ಏನೂ ತೊಂದರೆ ಇಲ್ಲ. ನಿಮ್ಮ ಗಂಡ ಬಂದಮೇಲೆ ಮಾತಾಡಿ ನೋಡ್ರಿ. ನನ್ನ ಹೆಸರು ರಾಮೇಗೌಡ ಅಂತಂದು, ಇದೇ ಊರ್ನಾಗೆ ಇರೋದು ನಾನು. ಯಾರು ಕೇಳಿದ್ರು ಹೇಳ್ತಾರೆ. ಹೌದ್ರಾ? ನಿಮ್ಮ ಹತ್ರಕ್ಕೆ ಕೆಲಸ ಐತೆ, ಖಾಲಿ ಐತ್ರಾ? ಹಂಗಾರೆ ಸರಿ. ಇದೇ ಊರ್ನಾಗ ಕೆಲಸ ಸಿಕ್ಕರೆ ಇನ್ನೂ ಅನುಕೂಲಕತ್ತಲ್ಲ. ಪಾಪ ಅವರಿಗೂ ಹೋಗೋದು ಬರೋದು ತೊಂದರೆ ಆಕತಿ. ಆತ್ರಿ, ಹಂಗಾರೆ ನಮ್ಮ ಮನೆಯವ್ರು ಬರಲಿ, ಅವ್ರ ಹತ್ರ ಮಾತಾಡಿ ನಿಮಗೆ ಹೇಳ್ತೇನೆ ರೀ. ಆಯ್ತು, ಏನು ಅಡ್ಡಿ ಇಲ್ಲ. ನಾಳೆಗೆ ಬರ್ತೀನಿ. ನಿಮ್ಮ ಗಂಡಗೆ ಇರಕ್ಕೆ ಹೇಳ್ರಿ, ಮಾತಾಡಿದ್ರಕತಿ. ಆಯ್ತ್ರಿ, ನಾಳೆ ಇದೇ ಸಮಯಕ್ಕೆ ಬರ್ತೀರಲ್ಲ? ಹ್ಞೂ ರೀ, ಬರ್ತೀನಿ. ಸರಿ ರೀ, ಆಯ್ತು. ಸರಿ, ಹಂಗಾರೆ ನಾ ಬರ್ತೀನಿ. ಆಗಾಗ ಬರ್ತಿರ್ತೀನಿ, ಏನು ಅನ್ಕೋಬೇಡ್ರಿ. ಪರವಾಗಿಲ್ಲ, ಬರ್ರಿ. ಹಂಗಾರೆ ಬರ್ಲಾ ನಾನು? ಸರಿ, ಆಯ್ತು. ಆಹಾ, ಅಕ್ಕಿ ಒಂದೊಂದೇ ಕಾಳು ತಿಂತತಿ. ತಿನ್ನ ಹಕ್ಕಿನೇ ಬೇಗ ಬೇಗ ನೋಡಿ ಬುಟ್ಟೆಗೆ ಕೌಚಕ್ಕೆಬೇಕು. ಅವ್ವ, ಅವ್ವ. ಅಯ್ಯೋ ಅತ್ತೆ, ಬಂದ್ಲು ನೋಡ್ರಿ ನಮ್ಮನೆ ಯಜಮಾನಿ ಗಿಡ್ಮೋಳಿ. ನಿಮ್ಗೂ ಅಕ್ಕಿಗೂ ಭಾರಿ ಕೂಡಿಕೆ ಆಗೈತೆ ನೋಡ್ರಿ. ಅಯ್ಯೋ ಹಿಂಗಂದಂದೆ ನನ್ನ ನಿಮ್ಮ ಮನೆಗೆ ಹಳಿ ಏನು ಮಾಡ್ಕೊಂಡು ಹಿಂಗೆಲ್ಲ ಅನುಭವಿಸಂಗೆ ಮಾಡಿ ತಗೊಳ್ರಿ, ಮತ್ತೆ ಒಳ್ಳೇದು ಅಂತಂದು ಹೇಳ್ತೀರಾ. ಆರಾಮದಿಯನವ? ಹೂನವ, ಆರಾಮದನಿ. ನೀ ಆರಾಮದಿಯಲ್ಲ? ಅಪ್ಪನ ಕರ್ಕೊಂಬಂದಿಲ್ಲ, ಒಬ್ಬಕ್ಕೆ ಬಂದಿ? ಇಲ್ಲವಾ, ನಿಮ್ಮ ಅಪ್ಪನು ಬಂದಾನೆ.
ಸುಸ್ತಾಗೈತೆ ಅಂತಂದೇಳಿ ಒಳ ರೂಮ್ನಾಗೆ ಮಕ್ಕಂದಾನೆ. ನೋಡ್ರಿ ಅತ್ತೆರ, ನಿಮಗೆ ಬಂದ ತಕ್ಷಣ ಹೆಂಗೆ ಖಾಲಿ ಬಿದ್ದು ನಮಸ್ಕಾರ ತಗಂತದಳೆ. ಗಂಡನ ಮರ್ಯಾದೆನೇ ಇಲ್ರಿ ನನಗೆ. ಖಾಲಿ ಬೀಳೋದಿಲ್ರಿ, ಇರ್ಲಿ ಅತ್ಲಾಗೆ ಒಂದ್ ಕಡಿಕೆ. ಗಂಡನ ಮರ್ಯಾದೆನೂ ಕೊಡೋದಿಲ್ಲಲ್ಲ ನಿಮ್ಮ ಮಗಳು. ಹೇಳ್ರಿ ಒಂಚೂರು ಬುದ್ಧಿವಾದನ. ಅಲ್ಲ ಈಗ ನೀವೇನ್ ಸುಮ್ಮನೆ ಇರ್ತೀರಾ ಇಲ್ಲ ಹೇಳ್ರತ್ಲಾಗೆ? ಏನ್ರಿ ನೀವು ಬಂದಾರ ಇದ್ರಿಗೆಲ್ಲ ನನ್ನ ಮಾನ ಮರ್ಯಾದೆ ತೆಗಿತೀರಾ? ನಾನು ಯಾಕ್ರಿ ನಿಮಗೆ ಮರ್ಯಾದೆ ಕೊಟ್ಟಲ್ಲ? ಎಲ್ಲ ಯಾರು ಹಿಂಗೆ ಅನ್ಕೊಂಡಾರ ನಿಮ್ಗೆ ಹೇಳ್ದಂಗೆ. ಅಲ್ರಿ ಎತ್ಲಾಗ ಹೋಗಿದಿರಿ, ಒಬ್ಬಾಕಿನೂ ಕಾಣವಲ್ಲಲ್ಲ. ನಮ್ಮವ್ವ ನಮ್ಮಪ್ಪ ಬಂದಿದ್ದಾರೆ, ಅವ್ರಿಗೇನ್ ತಿನ್ನಕ್ಕೆ ಉಣ್ಣಕ್ಕೆ ಏನಾರು ನೋಡ್ಕೊಂಡ್ರೆ ಇಲ್ಲ? ಜಾನ್ಕಿ, ಜಾನ್ಕಿ, ಹಾರಿ ಅತ್ತಾರ ಕರೆದ್ರಿ? ಹೂನವ, ಏನಾರು ತಿನ್ನಕ್ಕೆ ಉಣ್ಣಕ್ಕೆ ಕೊಟ್ಟಿದ್ದೇ ಇಲ್ಲ ನಮ್ಮವ್ವ ನಮ್ಮ ಅಪ್ಪಗೆ? ಹೂನ್ರಿ ಅತ್ತಾರ, ಚಾ ಮಾಡಿ ಚುರುಮುರಿ ಮಾಡಿ ಕೊಟ್ಟಿದ್ದೇನ್ರಿ. ಊಟ ಮಾಡ್ಬರ್ರಿ ಅಂತಂದೆ. ಇಲ್ಲವ ಈಗುಂಡ ಬಸ್ ಹತ್ಕೊಂಬಂದವಿ, ಬೇಡ ಕಡೇಲಿ ಉಣ್ತವಿ ಅಂತ ಅಂದ್ರ, ಮತ್ತೆ ಅದಕ್ಕೆ ಬಂದರಿಗೆ ಮತ್ತೆ ಮೆಣಸಿನ್ಕಾಯಿ ಮಾಡಿ ಆಮೇಲೆ ಚುರುಮುರಿ ಮಾಡಿ ಚಾ ಮಾಡಿ ಕೊಟ್ಟಿದ್ದೇನ್ರಿ. ಶಾರದಾ, ಎದಕ್ಕವ ನೀನು ಬಿ ಪಿ ರೇಸ್ ಮಾಡ್ಕೊಂತೀಯ? ಜರ ಸಮಾಧಾನವಾಗಿರವ. ಉಂಡು ಆತು ತಿಂದು ಆತು ಎಲ್ಲ ಅದು ಆತವ. ಪಾಪ ನನ್ನ ಮೊಮ್ಮಗಳು ಚಲೋತ್ನಾಗೆ ನೋಡ್ಕೊಂಡ್ಲವ ಬಂದಾಗಿಂದನವ. ಏನ್ ಬೇಕು ಏನ್ ಬೇಡ ಅಂತ ಎಲ್ಲ ಕೇಳ್ತತದು. ಅತ್ತೆರ, ಈಗ ಅರ್ಥತ್ರಿ ನಿಮಗೆ? ಆಕಿಗಷ್ಟೇ ಅಲ್ರಿ ಬಿ ಪಿ ರೇಸ್ ಆಗೋದು, ನಮಗೆ ಬಿ ಪಿ ರೇಸ್ ಮಾಡಿಸ್ತಾಳ ಆಕಿ. ಆಕಿ ಏನಾಗೋದಿಲ್ಲ, ನೀವು ತಪ್ಪು ತಿಳ್ಕೊಂಡಿರಿ ನೋಡ್ರಿ. ಹಂಗೆ ದಿನ ಇಡೀ ನಮ್ದು ಬಿ ಪಿ ರೇಸ್ ಮಾಡಿ ನಮ್ದಂಗೆ ರಕ್ತ ಬಸ್ತ್ ಕುಡ್ದು ಕುಡ್ದು ಹೆಂಗ್ ಊದ್ಕಿಂದವಳ ನೋಡ್ರಿ ನಿಮ್ ಮಗಳು. ಏನ್ರಿ ಬಂದತ್ ನಿಮಗೆ? ಹೊಸ್ತಾ ಬಂದಿರೋ ಸೊಸೆ ಮುಂದೆ ನನ್ನೇ ಅಣಕ್ಸ್ತಿರಲ್ರಿ? ಸುಮ್ ನಿತ್ಕಲ್ರಿ. ನೋಡ್ಬೇ ಹಿಂಗೆ ಹಿಂಗೆ ನೋಡ್ ನನಗೆ ರೇಗ್ಸೋದು. ಏನ್ ಹೇಳ್ಬೇಕು ನೋಡಿ ಇವರಿಗೆ. ಹೋಗ್ಲಿ ಬಿಡ್ರಿ ಅತ್ತರ, ಏನೋ ಒಂಥರ ಚಲೋ ಅನಸ್ತತಿ ನೀವಿಬ್ರನ್ನ ನೋಡ್ತಾ ಇದ್ರೆ. ನೋಡು, ಇನ್ಮೇಲೆ ನನ್ನ ಸಸಿನ ನನ್ನ ಪರ. ಇನ್ಮೇಲೆ ನಾನು ಯಾರು ಹಿಡಿಯಕ್ಕಾಗೋದಲ್ಲ ನೋಡು. ನೀನು ನಿಮ್ಮ ಅವ್ನ ಕೂಟಕ್ಕೆ ಸೇರ್ಕೊಂಡು ಮಸ್ಲತ್ ಮಾಡು. ನನಗೆ ನನ್ನ ಸೊಸೆ ಮಗ ಮಗಳು ಅಳಿಯ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಾನೇನು ಮಾಡೋಕ್ಕಾಗಲ್ಲ ನೀನ್ ಇನ್ಮೇಲೆ. ಹೋಗ್ರಿ ಅತ್ಲಾಗೆ ಸುಮ್ನೆ. ಏನ್ ಬಂದತ್ ನಿಮಗೆ? ಶಾರದವ, ಹೋಗ್ಲಿ ಬಿಡೆ. ಗಂಡ ಅಲ್ದೆ ಮತ್ತೆ ಇನ್ಯಾರ ರೇಗಿಸ್ಬೇಕು? ನೀಗೇನು ಮಾವರದಾರ ಯಾರದಾರೆ ರೇಗ್ಸಕ್ಕೆ? ಗಂಡನೇ ಅವ ಎಲ್ಲದವ, ಎಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕವ. ನಾನು ನಿನಗೆ ಹೇಳ್ಕೊಡೋದಲ್ ಬಿಡು. ಅತ್ತಾರ, ಚಲೋ ಹೇಳಿದ್ರಿ ನೋಡ್ರಿ. ನೀವು ನಾಳೋಕನಿ ನಾಡ್ದೋಕನಿ ಅನ್ಬೇಡ್ರಿ, ಒಂದ್ ತಿಂಗಳು ಇಲ್ಲೇ ಇದ್ದೇ ಬಿಡ್ರತ್ಲಾಗೆ. ಇಲ್ಲ ಜೂನ್ ಪರ್ಯಂತ ಇಲ್ಲೇ ಇದ್ದು ಬಿಡ್ರತ್ಲ, ನಿಮ್ಮ ಮಗಳು ತಿದ್ಕೆ ಅಂತ ಇರುವಂತತ್ಲಾಗೆ. ನನಗೂ ಅನುಕೂಲಕತಿ. ನಿಮ್ಮ 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 ಏನ್ ಮಾಡ್ಲಿ ಅಂತ ನೋಡಕತ್ತೆ ನೋಡ್ ನಾನು ನಿಮ್ಗೆ. ರೀ ಸೊಸೆ ಮುದ್ದು ನಡಿಯವ, ಒಂದ್ ಲೋಟ ಬಿಸಿ ಬಿಸಿ ಚಾ ಮಾಡ್ಕೊಡ್ ನಡಿ. ನಿಮ್ಮ ಅತ್ತಿ ಕುಟ್ಟೆಗೆ ಒಡ ಕುಟ್ಟಿ ಸಾಕಾಗೋಗ್ಬಿಡ್ತು ನನಗೆ. ಬರ್ರಿ ಮಾವಾರ ಮಾಡ್ಕೊಡ್ತೇನೆ. ಅತ್ತೇನ ನಿಮ್ಗೂ ಬೇಕ್ರಿ? ಬೇಡವ, ಈಗಿನ ಕುಡ್ದು ಬಂದದಾನಿ. ನಿಮ್ಮ ಮಾವನ್ ಗಟ್ಟದಾಗೆ ಒಂದ್ ಚಮ್ ಮಾಡಿ ಸುರಿ ಕುಡಿಲಿ, ಎಮ್ಮೆ ಮುಸ್ರೆ ಕುಡ್ದಾಗೆ ಗಟ್ಟ 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 ಅಂತಂದು. ನಡಿಯವ ಅಕ್ಕಿ ಕುಟ್ಟೆಗೇನ. ಮತ್ತೇನವ ಸಮಾಚಾರ? ಅಲ್ಲ ಮಗಳೇ, ನಮ್ಮ ಮನೆಯಾಗಿದ್ದಾಗ ಒಂದು ಮಾತಾಡ್ತಿರ್ಲಿಲ್ಲವ. ಮಾತಾಡಿದ್ರೆ ಎಲ್ಲಿ ಮುತ್ತು ಹೊಡೆದಕ್ಕವೇನೋ ಅನ್ನಂಗೆ ಇದ್ದವ. ಅದಳೋ ಇಲ್ಲೋ ಅನ್ನಂಗೆ ಇರ್ತಿದ್ದೆ. ಯಾರ ಅಕ್ಕಪಕ್ಕದವ್ರು ಬಂದ್ರೆ ಮಗಳೇನು ಅದಳೋ ಏನು ಊರಿಗೀರಿಗೆ ಹೋಗಿದಾಳೋ ಅಂತ ಕೇಳೋರು. ಹಂಗಿರ್ತಿದ್ದೆ ನೀನು ಮನೆಯಾಗೆ. ಏನವ ನೀನು ಈಗ ಎಷ್ಟು ಮಾತಾಡ್ತೀಯ, ಎಷ್ಟು ಕತೆ ಆಡ್ತೀಯ? ಎಂಥ ದೊಡ್ಡ ಮನೆ ನಿಭಾಯಿಸ್ಕೊಂಡು ಹೋಗ್ತೀಯ. ನನಗಂತೂ ಭಾಳ ಖುಷಿ ಆಕತ್ತವ. ಏನೇ ಆಗಲಿ, ಗಂಡ ಹೆಂಡತಿ ಚಲೋತ್ನಾಗೆ ಮಕ್ಕಳು ಮರಿ ಮಾಡ್ಕೊಂಡು ಚಲೋತ್ನಾಗ ಅದಿರಲ್ಲ, ಅದೇ ನನಗೆ ದೊಡ್ಡ ಖುಷಿ ನೋಡು. ಹೂನವ, ಎಲ್ಲ ನೀ ಕಲ್ಸ್ಕೊಟ್ಟಿದ್ದೆ ಅಲ್ಲ ನಾನು ಮಾಡೋದು. ಹೆಂಗಿರ್ಬೇಕು ಏನು, ಅತ್ತೆಗಳಿಗೆ ಮಾವುಗಳಿಗೆ ಹೆಂಗ್ ನೋಡ್ಕೋಬೇಕು, ಮಕ್ಳು ಮರಿ ಹೆಂಗ್ ನೋಡ್ಕೋಬೇಕು ಎಲ್ಲ ನೀನು ಹೇಳ್ಕೊಟ್ಟಂಗೆ ನಾನು ನಡ್ಕೊಂಡು ಹೋಗ್ತಾ ಇರೋದು. ಅದಕ್ಕೆ ಇದುವರೆಗೂ ಏನೋ ತೊಂದರೆ ಆಗ್ಲಿಲ್ದಂಗೆ ಎಲ್ಲ ಸಲೀಸಾಗಿ ನಡ್ಕೊಂಡು ಹೋಗ್ತಾ ಐತಿ. ಮುಂದಕ್ಕೆ ಅವ್ರಿಗೆ ಬಿಟ್ಟದ್ದು. ಹೂನವ, ಒಳ್ಳೇದಾಗ್ಲಿ ತಗ. ಏನೇ ಹೇಳೋಣ ಅಂದೆ ಹಂಗೆ ಆಗ್ಲೇ ಹಂಗೆ ಮರ್ತೋಗ್ಬಿಟ್ಟೆ ನೋಡು. ಅದು ಏನಿಲ್ಲ ಅತ್ಲಾಗೆ, ಅತ್ತೆ ಮಾವರು ಎಲ್ಲರೂ ಬಂದಿದಾರಲ್ಲ, ಓಟ್ರು ಒಟ್ಟಿಗೆ ದೇವ್ರ ದರ್ಶನಕ್ಕೆ ಹೋದ್ರಾಕ ತಗತ್ಲಾಗೆ ಮನೆ ಮಂದಿ ಎಲ್ಲರೂ. ಸುಮ್ಮನೆ ಮತ್ತೆ ಅವ್ರ 4 ಜನ ಏನು ಕಳ್ಸೋದು? ಎಲ್ಲರೂ ದೊಡ್ಡ ಗಾಡಿನೇ ಮಾಡ್ಬಿಡ್ದಂಗೆ ಮಾಡಿದ್ರಾಕತ್ಲಾಗೆ. ನಿಂಗೆ ಯಾರು ಗೆಳತರ್ ಬೇಕು ಅಂದ್ರೆ ಕರ್ಕಂದು ನೋಡು ಏನು ಮಾಡ್ತೀಯಾ. ಮತ್ತೊಂದು ದೊಡ್ಡದು ಟಿ ಗಾಡಿನೇ ಮಾಡಿದ್ರಾಕತ್ಲ. ಅಯ್ಯ ಅಳಿಯರೇ, ಆಗೋದಿಲ್ಲ ಬಿಡ್ರಿ ನಮಗೆ. ದೂರದ ದಾರಿ ನಿಮ್ಮ ಮಾವಗೂ ಆಗೋದಿಲ್ಲಪ್ಪ. ಸುಮ್ಕೆಯ ಸೊಂಟ ನೋವು ಕಾಲು ನೋವು ಅಂತಂದಂತಾರೆ. ಯಾಕೆ ಬೇಕು, ನಾವು ಮನ್ಯಾಗ ಆರಾಮಾಗಿರ್ತೇನೆ. ಇಲ್ಲ ಒಂದು ಕೆಲಸ ಮಾಡ್ರಿ, ನೀನು ಶಾರದಾ ಹುಡ್ರು ಎಲ್ಲರೂ ಹೋಗಿ ಬಂದ್ಬಿಡ್ರತ್ಲಾಗೆ. ನಾ ಇರ್ತಾನೆ ಮನೆಯಾಗ ಎಲ್ಲರನ್ನೂ ನೋಡ್ಕೊಂಡು. ಹಂಗಲ್ಲವಾ, ನೀನು ಬಂದದೀಯಾ ಮತ್ತೆ ಅಪ್ಪನ ಐತೆ ಹೆಂಗುವ ಅಷ್ಟು ಹೋಗಿ ಬಂದ್ರಕ ತಗತ್ಲಾಗೆ.
ಮತ್ತೆ ಇನ್ನೊಂದು ಪಟ್ಟಿಗೆ ಹೋಗ್ಬೇಕು ಅಂದ್ರೂ ಕೊಡೋದಿಲ್ಲ. ಇದೇ ಒಳ್ಳೆ ಟೈಮಿಗೆ ಬಂದಿದ್ದೀರಿ ನೀವು ಅತ್ಲಾಗೆ. ಹ್ಞೂನ್ರಿ ಅತ್ತಾರೆ, ನಾವಷ್ಟೇ ಹೋಗೋದಾದ್ರೆ ನಾನು ನಿಮಗೆ ಯಾಕೆ ಹೇಳ್ತಿದ್ದೆ ಹೇಳ್ರಿ. ಹೆಂಗೋ ಒಳ್ಳೆ ಟೈಮಿಗೆ ಬಂದಿರಾ, ಸುಮ್ಮನಿರಿ, ಏನಾಗೋದಿಲ್ಲ. ಹಂಗೆ ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅಲ್ಲೇ ಆಸ್ಪತ್ರೆಗಳೇನು ಬೇಕಾದಷ್ಟು ಅದಾವೆ, ಹಂಗೆ ಹೋಗಿ ತೋರಿಸ್ಕೊಂಬಂದ್ರೆ ಆಕತಿ. ನೀವೇನು ಚಿಂತೆ ಮಾಡಬೇಡ್ರಿ, ಹೊಂಡ್ರಂಗಾರೆ ಅವಗೂ ಹೇಳ್ತಾನೆ ಹೊಂಡಕ್ಕೆ, ಓಸರು ಹೋಗಿ ಬರೋಣಂತತ್ಲಾಗ. ತಗೊಳ್ರಿ ಹಂಗಾರೆ, ನೀವೇನು ಬಿಡವಲ್ರಿ. ತಗೊಳ್ರಿ ಹೋಗಿ ಬರೋಣಂತಿ.